ಕರ್ತನಲ್ಲಿ ಪ್ರಿಯರೇ, ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರುವಂಥ ನಿಮ್ಮೆಲ್ಲರಿಗೂ ನನ್ನ ಆತ್ಮಿಕ ವಂದನೆಗಳು. ಈ ದಿನವೂ ದೇವರ ಮಹಿಮೆಯುಳ್ಳ ಸಾನ್ನಿಧ್ಯಕ್ಕೆ ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮದ ಮುಖಾಂತರವಾಗಿ ಸ್ವಾಗತಿಸುತ್ತೇನೆ. ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಈ ದಿನವೂ ಸಹ ದೇವರು ನಿಮಗೆ ದೊಡ್ಡ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ಬನ್ನಿ ನಾವು ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಪ್ರಿಯ ಕರ್ತನೇ, ಯೇಸುವಿನ ನಾಮದಲ್ಲಿ ನಿಮ್ಮ ಪಾದಕ್ಕೆ ನಾವು ಬರುತ್ತೇವೆ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂಥ ಪ್ರತಿಯೊಬ್ಬರನ್ನು ಈ ಬೆಳಗಿನ ಸಮಯದಲ್ಲಿ ಮುಟ್ಟು ಸ್ವಾಮಿ. ಅವರು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಾಗಲೇ ಅವರ ಹೆಸರನ್ನು ಇಟ್ಟು ಕರೆದು ಅವರಿಗೆ ಸ್ವಾಮಿ ಸುಖವನ್ನು ದಯಪಾಲಿಸು, ಬಿಡುಗಡೆಯನ್ನು ದಯಪಾಲಿಸು ಸ್ವಾಮಿ, ಬಲವನ್ನು ದಯಪಾಲಿಸು, ಆಲೋಚನೆಯನ್ನು ದಯಪಾಲಿಸು ಸ್ವಾಮಿ, ದೈವಿಕ ಬಿಡುಗಡೆಯನ್ನು ದಯಪಾಲಿಸು. ಈಗಲೇ ನಿನ್ನ ಪ್ರಸನ್ನತೆಯು ಪ್ರತಿಯೊಬ್ಬರು ಸ್ವಾಮಿ ಕರ್ತನೆ, ಯಾರೆಲ್ಲ ಕಷ್ಟದ ಹಾದಿಯಲ್ಲಿ ಸ್ವಾಮಿ, ಯಾರೆಲ್ಲ ಸ್ವಾಮಿ ರೋಗದಲ್ಲಿ ಕಷ್ಟಪಡ್ತಿದ್ದಾರೆ ಅವರನ್ನೆಲ್ಲ ಮುಟ್ಟಿದ್ದಕ್ಕಾಗಿ ಸ್ತೋತ್ರ, ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ಒಬ್ಬೊಬ್ಬರ ಮನೆಯಲ್ಲಿ ಇಳಿದು ಬರೋದಕ್ಕಾಗಿ ಸ್ತೋತ್ರ. ಬ್ರದರ್ ಜಗದೀಶ್, ಕರ್ತನ ಪ್ರಸನ್ನತೆ ನಿಮ್ಮ ಮನೆಯಲ್ಲಿ ಇಳಿದು ಬರೋದನ್ನು ನಾನು ಆತ್ಮದಲ್ಲಿ ನೋಡ್ತಾ ಇದ್ದೀನಿ. ಬ್ರದರ್ ಜಗದೀಶ್ ಕರ್ತನವನ್ನು ಮುಟ್ಟುತ್ತಿದ್ದಾರೆ. ಸಿಸ್ಟರ್ ರಾಣಿ ಕರ್ತನ ಕರಗಳು ನಿಮ್ಮ ಮೇಲೆ ಇಳಿದು ಬರ್ತಿದೆ. ಈ ದಿನವು ಸ್ವಾಮಿಯ ಪ್ರಸನ್ನತೆಯಿಂದ ಸ್ವಾಮಿ ನಿಮ್ಮನ್ನು ಮುಟ್ಟುತ್ತಿದ್ದಾರೆ. ಸಿಸ್ಟರ್ ಹೆಲೆನ್, ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರುವಂಥ ಸಿಸ್ಟರ್ ಹೆಲೆನ್, ನಿಮ್ಮ ಶರೀರದ ಆರೋಗ್ಯದ ನಿಮಿತ್ತವಾಗಿ ನೀವು ಸ್ವಾಮಿಯನ್ನು ಅದ್ಭುತವಾದ ಬಿಡುಗಡೆಗಾಗಿ ಪ್ರಾರ್ಥಿಸುತ್ತಾ ಇದ್ದೀರಾ ಸ್ವಾಮಿಯಲ್ಲಿ. ಈ ದಿನವೂ ಈ ಕಾರ್ಯಕ್ರಮದ ಮುಖಾಂತರವಾಗಿ ಸಿಸ್ಟರ್ ಹೆಲೆನ್ ಸ್ವಾಮಿ ನಿಮ್ಮನ್ನು ಮುಟ್ಟುತ್ತಿರುವುದನ್ನು ನಾನು ಆತ್ಮದಲ್ಲಿ ನೋಡ್ತಿದ್ದೀನಿ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರನ್ನು ಮುಟ್ಟು ಸ್ವಾಮಿ, ಪ್ರತಿಯೊಬ್ಬರ ಕುಟುಂಬವನ್ನು ಮುಟ್ಟು, ವ್ಯಾಪಾರವನ್ನು ಮುಟ್ಟು, ಅವ್ರ ಕೆಲಸ ಕಾರ್ಯಗಳನ್ನು ಮುಟ್ಟು, ಅವ್ರ ಮಕ್ಕಳನ್ನು ಮುಟ್ಟು ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಈ ಕಾರ್ಯಕ್ರಮದ ಮುಖಾಂತರವಾಗಿ ಈಗಲೇ ಸ್ವಾಮಿ ಹಲವಾರು ಕುಟುಂಬಕ್ಕೆ ಆಶೀರ್ವಾದವನ್ನು ಕೊಟ್ಟು ಅವರನ್ನು ಸುಖಪಡಿಸಿ ಬಲಪಡಿಸೋದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರವನ್ನು ಹೇಳುತ್ತೇನೆ. ಈ ದಿನವೂ ಕರ್ತನ ವಾಕ್ಯದ ಮುಖಾಂತರವಾಗಿ ನಮಗೆ ಹಲವಾರು ಬಿಡುಗಡೆಯನ್ನು ಕರ್ತನ ಕೊಡಲು ಶಕ್ತನಾಗಿದ್ದಾನೆ. ಐಸಾಯ 40ನೇ ಅಧ್ಯಾಯ 29ನೇ ವಚನವನ್ನು ನೋಡುವಾಗ, ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತೇನೆ, ಸೋತು ಹೋದವನಿಗೆ ತ್ರಾಣವನ್ನು ಅನುಗ್ರಹಿಸುತ್ತೇನೆ ಎಂಬುದಾಗಿ ಕರ್ತನ ವಾಕ್ಯವು ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಹೌದು, ನಮ್ಮ ಜೀವನದಲ್ಲಿ ನಾವು ಹಲವಾರು ಸೋಲುವಿಕೆಯನ್ನು ಕಂಡು ಮನಸ್ಸೋತು ಹೋಗ್ತೇವೆ, ಬೇಸರದಿಂದ ಇರ್ತೇವೆ. ಲೂಕ 18ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಯಾವಾಗಲೂ ಬೇಸರಗೊಳ್ಳದೆ ಪ್ರಾರ್ಥಿಸಲು ಒಂದು ಸಮಯವನ್ನು ಹೇಳೋದನ್ನು ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ಯಾವಾಗಲೂ ಬೇಸರಗೊಳ್ಳದೆ, ಚಿಂತೆಗೊಳ್ಳದೆ, ಯಾವುದೇ ಕಾರ್ಯಕ್ಕೆ ದುಃಖ ಪಡದೆ ನಾವು ಪ್ರಾರ್ಥಿಸಬೇಕೆಂಬುದೇ ದೇವರ ಮಾರ್ಗದರ್ಶನವಾಗಿದೆ. ನಮ್ಮ ಜೀವನದಲ್ಲಿ ಹಲವಾರು ಘಟನೆಗಳು ನಮ್ಮನ್ನು ಬಹಳ ಬೇಸರಗೊಳಿಸುತ್ತದೆ, ಬಹಳ ನೋವಿಗೆ ನಮ್ಮನ್ನು ಒಳಗಾಗಿಸುತ್ತದೆ. ಒಮ್ಮೆ ಸಾಧು ಸುಂದರ್ ಸಿಂಗ್ ಎಂಬ ದೇವರ ಸೇವಕರು ಸೇವೆಯ ಹಾದಿಯಲ್ಲಿ ಅವರು ಹೋಗುವಾಗ ಆ ಸೇವೆಯನ್ನು ಎದುರಿಸಿದಂಥ ವೈರಿಗಳು ಅವರನ್ನೊಂದು ಪಾಳಾದ ಒಂದು ದೊಡ್ಡ ಒಂದು ಗೆಬಿಯಲ್ಲಿ ಅವರನ್ನು ಹಾಕಿ ಅದರ ಮೇಲೆ ಇದ್ದಂಥ ತಟ್ಟೆಯನ್ನು ಮುಚ್ಚಿಬಿಟ್ರಂತೆ. ಆಗ ಅವರು ಬಹಳ ಮನಸ್ಸೊತ್ತು ಆ ಮರಣದ ಹಾಸ್ತಿಯಲ್ಲಿ ಅವರಿರುವಾಗ ಅದ್ಭುತವಾದ ಒಂದು ದರ್ಶನ ಅವರಿಗೆ ಉಂಟಾಗಿ ಮುಚ್ಚಿದ ಮುಚ್ಚಲ ತಾನೇ ತೆಗೆದು ಅವರು ಹೊರಗೆ ಬರುವಂತೆ ಆ ಒಂದು ದೇವರ ಕರವು ಅವರ ಮಧ್ಯದಲ್ಲಿ ಇಳಿದು ಬಂದು ಅವರನ್ನು ಅದರಿಂದ ಎತ್ತಿದ ಒಂದು ಅದ್ಭುತವಾದ ಒಂದು ಕಾರ್ಯ ಅವರ ಜೀವನದಲ್ಲಿ ನಡೆದಂತೆ. ಹೌದು ಪ್ರಿಯರೇ, ನಮ್ಮ ಜೀವನದಲ್ಲೂ ಸಹ ಹಲವಾರು ಘಟನೆಗಳು, ಹಲವಾರು ಕಷ್ಟಗಳು. ಆದರೆ ಇಂದು ನಾವು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮನ್ನು ಪ್ರತಿಯೊಂದು ಸಂಕಟದಿಂದ, ಪ್ರತಿಯೊಂದು ಕಣ್ಣೀರಿನ ಸಮಸ್ಯೆಗಳಿಂದ, ಪ್ರತಿಯೊಂದು ಕಷ್ಟದ ಹಾದಿಯಿಂದ ನಮ್ಮನ್ನು ಬಿಡಿಸಲು ಶಕ್ತನಾಗಿದ್ದಾನೆ. ಆತನು ಪ್ರಾರ್ಥನೆಗೆ ಉತ್ತರವನ್ನು ಕೊಡುವಂಥ ದೇವರಾಗಿದ್ದಾನೆ. ಪ್ರಾರ್ಥನೆಯನ್ನು ಕೇಳಿ ಬಿಡುಗಡೆಯನ್ನು ಕೊಡುವಂಥ ದೇವರಾಗಿದ್ದಾನೆ. ಲೂಕ 18ನೇ ಅಧ್ಯಾಯದಲ್ಲಿ ತನ್ನ ಶಿಷ್ಯರಿಗೆ ಯೇಸು ಸ್ವಾಮಿ ಕಳಿಸಿಕೊಟ್ಟಿದಂಥ ಕಾರ್ಯವನ್ನು ನೋಡಿ ಆ ಒಂದು ಸಾಮ್ಯದಲ್ಲಿ ಅವರು ಹೇಳ್ತಾರೆ, ಅಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನಂತೆ. ಒಂದಾನೊಂದು ಊರಿನಲ್ಲಿ ಒಂದು ನ್ಯಾಯಾಧಿಪತಿ ಇದ್ದನಂತೆ. ಆತನು ಮನುಷ್ಯನಿಗೂ ಹೆದರುವುದಿಲ್ಲ, ದೇವರಿಗೂ ಹೆದರುವುದಿಲ್ಲ. ಒಂದು ರೀತಿಯಾದ ಒಂದು ಕಠಿಣ ಹೃದಯ ಉಳ್ಳವಂಥ ಒಂದು ನ್ಯಾಯಾಧಿಪತಿಯಾಗಿ ಆತನಿದ್ದನು. ಅದೇ ಊರಿನಲ್ಲಿ
ಒಬ್ಬ ವಿಧವೆಯು ನನ್ನ ವೈರಿಗಳಿಂದ ನನ್ನನ್ನು ಬಿಡಿಸು, ನನಗೆ ನ್ಯಾಯವನ್ನು ವಿಧಿಸು ಎಂಬುದಾಗಿ ಈ ಒಂದು ಕಠಿಣ ಹೃದಯವುಳ್ಳಂಥ ಈ ನ್ಯಾಯಾಧಿಪತಿಯ ಬಳಿ ಪದೇ ಪದೇ ಬಂದು ನಿಂತಲಂತೆ. ಎಷ್ಟೋ ಸಾರಿ ಅವನು ಅದನ್ನು ಗಮನಿಸದೇ ಇದ್ದರೂ ಅವಳು ಬಿಟ್ಟುಕೊಡದೆ ಬಂದು ಅವನ ಮುಂದೆ ನಿಂತುಕೊಂಡಿದ್ದಳಂತೆ. ಇದನ್ನು ನೋಡಿದಂಥ ಆ ಒಂದು ಕಠಿಣ ಹೃದಯವಾದ ಆ ಒಂದು ನ್ಯಾಯಾಧಿಪತಿಯು ಹೀಗೆ ನೆನೆಸಿದನಂತೆ, ನಾನು ಮನುಷ್ಯನಿಗೂ ಮರ್ಯಾದೆ ಕೊಡೋದಿಲ್ಲ, ಹೆದರುವುದಿಲ್ಲ, ದೇವರಿಗೂ ಹೆದರೋದಿಲ್ಲ. ಹಾಗಿದ್ದರೂ ಸಹ ಈ ಒಂದು ವಿಧವೆ ನನ್ನನ್ನು ಬಿಡದೆ ನಾನು ನ್ಯಾಯ ಮಾಡಬೇಕೆಂಬ ಒಂದು ಉದ್ದೇಶದಿಂದ ನನ್ನ ಬಳಿ ಬರ್ತಾ ಇದ್ದಾರಲ್ಲ, ಇವಳಿಗೆ ನಾನು ನ್ಯಾಯವನ್ನು ಮಾಡಲೇಬೇಕೆಂಬುದಾದ ಒಂದು ಮನಸ್ಸು ಅವನಿಗೆ ಉಂಟಾಗಿ, ಕಠಿಣ ಹೃದಯವಾಗಿದ್ದಂಥ ಅವನಿಗೂ ಮೃದುವಾದ ಹೃದಯ ಉಂಟಾಗಿ ಆ ಒಂದು ವಿಧವೆಗೆ ನ್ಯಾಯವನ್ನು ದೊರಕುವಂತೆ ಮಾಡಿದನಂತೆ. ಅದಕ್ಕೆ ಯೇಸು ಸ್ವಾಮಿ ಈ ಒಂದು ಸ್ವಾಮಿಯನ್ನು ಹೇಳಿ ಅವರ ಶಿಷ್ಯರ ಬಳಿ ಹೇಳಿದರು, ಆ ಒಂದು ನ್ಯಾಯಾಧಿಪತಿ ನೆನೆಸಿಕೊಂಡನನ್ನು ಆಲೋಚಿಸಿ ನೋಡಿರಿ. ಕಠಿಣವಾದ ಹೃದಯವಾಗಿರುವಂಥ ಆ ನ್ಯಾಯಾಧಿಪತಿ ಹೃದಯದಲ್ಲೂ ಒಂದು ದಿನ ಒಂದು ಮೃದುವಾದ ಹೃದಯ ಉಂಟಾಯ್ತಲ್ಲ. ಹಾಗಿರುವಾಗ ಪ್ರೀತಿ ಸ್ವರೂಪನಾದ ದೇವರು, ನಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರು, ನಮಗಾಗಿ ಕ್ರೂಜಿನಲ್ಲಿ ಪ್ರಾಣವನ್ನು ಕೊಟ್ಟ ದೇವರು ನಮ್ಮ ಪ್ರಾರ್ಥನೆಗಳನ್ನು ತಳ್ಳುವುದು ಹೇಗೆ ಸಾಧ್ಯ? ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡದೇ ಇರುವುದು ಹೇಗೆ ಸಾಧ್ಯ? ಹಗಲು ഇരുಳು ಆತನನ್ನು ಕೂಗಿ ಕಣ್ಣೀರು ಸುರಿಸುವಂಥ ನಮ್ಮ ಪ್ರಾರ್ಥನೆಗೆ ಉತ್ತರ ಬರದೇ ಇರುವುದು ಹೇಗೆ ಸಾಧ್ಯ ಎಂಬುದಾಗಿ ಅವರ ಗಮನಕ್ಕೆ ಯೇಸು ಸ್ವಾಮಿ ತಂದದ್ದನ್ನು ನಾವು ನೋಡ್ತೇವೆ. ಹೌದು ಪ್ರಿಯರೇ, ಹಲವಾರು ವ್ಯಕ್ತಿಗಳು ನೀವು ನಮಗೆ ಫೋನಿನ ಮುಖಾಂತರವಾಗಿ ಫೋನ್ ಮಾಡಿ ಹೇಳ್ತಾ ಇದ್ದೀರಾ, ಎಷ್ಟೋ ದಿನ ನನಗೆ ಒಂದು ಆಶೀರ್ವಾದಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ, ಸಾಲ ತೀರಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ, ಮನೆ ಕಟ್ಟಬೇಕಾಗಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ, ಮಗು ಆಗಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ, ನನ್ನ ಮಗಳ ಮದುವೆಗಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ, ಮಗನ ಮದುವೆಗಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ, ಕೆಲಸ ಕಾರ್ಯಗಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ, ಯಾವುದೇ ಒಂದು ಉತ್ತರ ಬರಲಿಲ್ಲಲ್ಲ ಎಂಬುದಾಗಿ ಬೇಸರದಿಂದ ನಮಗೆ ತಿಳಿಸಿದ್ದೀರಾ. ಈ ಒಂದು ಬೇಸರುವಿಕೆಯಲ್ಲಿ ನೀವು ಮುಳುಗು ಹೋಗದೆ ಸ್ವಾಮಿ ನಿಮ್ಮನ್ನು ಎಚ್ಚರಿಸಿ ಬಲಗೊಳಿಸಿ ನಿಮ್ಮನ್ನು ಆಶೀರ್ವದಿಸಲು ಆತನು ಶಕ್ತನಾಗಿದ್ದಾನೆ. ಪ್ರಿಯರೇ, ಈ ದಿನ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಲಿಲ್ಲ ಎಂಬುದಾಗಿ ನೀವು ಸೋತೋಗಿದವರಾಗಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರಬಹುದು. ಕರ್ತನ ಸಮಯ ನಿಮ್ಮ ಜೀವನದಲ್ಲಿ ಬಂದಿದೆ. ಈ ದಿನವೂ ಸ್ವಾಮಿ ಕಾರ್ಯಕ್ರಮದ ಮುಖಾಂತರವಾಗಿ ಹಲವಾರು ವರ್ಷಗಳಿಂದ ತಡೆಯಾಗಿದ್ದಂಥ ಕಾರ್ಯಗಳು, ಹಲವಾರು ತಿಂಗಳಿಂದ ತಡೆಯಾಗಿದ್ದಂಥ ಕಾರ್ಯಗಳನ್ನು ಈ ದಿನಮಾನಗಳಲ್ಲಿ ಸ್ವಾಮಿ ನಮಗೆ ಮಾಡಲು ಶಕ್ತನಾಗಿದ್ದಾನೆ. ಆದ್ದರಿಂದ ನಾವು ಏನು ಮಾಡಬೇಕು? ನಿರ್ಬಲರಾಗಿರುವಂಥ ನಾವು ಬಹುಬಲವನ್ನು ಹೊಂದಿಕೊಳ್ಳಲು ಏನು ಮಾಡಬೇಕು ಎಂಬುದಾಗಿ ನಾವು ಸತ್ಯವೇದವನ್ನು ನೋಡೋದಾದರೆ, ಸತ್ಯವೇದದಲ್ಲಿ ದೇವರು ನಮಗೆ ಕೊಡುವಂಥ ಮಾರ್ಗದರ್ಶನ ಏನಂದರೆ, ಪ್ರಾರ್ಥಿಸಿರಿ, ಪ್ರಾರ್ಥನೆಯನ್ನು ನಿಲ್ಲಿಸಬಾಡಿರಿ. ಯಾವುದೇ ಒಂದು ಕಷ್ಟ ಬಂದರೂ ಪ್ರಾರ್ಥನೆ ಮುಂದೆ ಬರಲಿ. ಕಾರಣವೇನೆಂದರೆ, ಪ್ರಾರ್ಥನೆ ಮುಖಾಂತರವಾಗಿ ನಿರ್ಬಲರಾಗಿರುವಂಥ ನಮಗೆ ಬಹುಬಲವನ್ನು ದೇವರು ದಯಪಾಲಿಸುತ್ತಾನೆ. ವಿಶ್ವಾಸ ಇಲ್ಲದಿರುವಂಥ ನಮಗೆ ದೈವಿಕ ವಿಶ್ವಾಸವನ್ನು ದೇವರು ದಯಪಾಲಿಸುತ್ತಾನೆ. ಬಲಹೀನರಾಗಿರುವ ನಮಗೆ ಬಲವನ್ನು ದೇವರು ದಯಪಾಲಿಸುತ್ತಾನೆ. ನಿಮ್ಮ ಪ್ರಾರ್ಥನೆಗೆ ಶಕ್ತಿ ಉಂಟು. ಯೇಸುವಿನ ಹೆಸರಿನಲ್ಲಿ ನೀವು ಮಾಡಿದಂಥ ಪ್ರಾರ್ಥನೆಗೆ ಅದಕ್ಕೆ ಫಲ ಉಂಟು. ಪ್ರಿಯರೇ, ಬೇಸರಗೊಳ್ಳದೆ ಈ ದಿನದಿಂದ ಮತ್ತೆ ನೀವು ಪ್ರಾರ್ಥಿಸಲು ನಿಮ್ಮ ಪ್ರಾರ್ಥನೆ ಜೀವನಕ್ಕೆ ನೀವು ನಿಮ್ಮನ್ನು ಒಪ್ಪಿಸಿಕೊಡಿ. ಪ್ರಿಯರೇ, ನಿಮ್ಮ ಪ್ರಾರ್ಥನೆಗೆ ದೇವರು ಉತ್ತರವನ್ನು ಕೊಡಲಿದ್ದಾನೆ. ನನ್ನ ಸೇವೆಯ ಪ್ರಾರಂಭ ದಿನಗಳಲ್ಲಿ ಎಷ್ಟೋ ಕಷ್ಟಗಳಲ್ಲಿ ನಾನು ಸಿಲುಕಿ ಕಷ್ಟಪಡ್ತಿದ್ದೆ. ಪ್ರತಿಯೊಂದು ಕಷ್ಟಗಳು ಬರುವಾಗ, ಪ್ರತಿಯೊಂದು ಸಮಸ್ಯೆಗಳು ಬರುವಾಗ ನನ್ನ ವಿಶ್ವಾಸದಲ್ಲಿ ನನಗೆ ಬಲ ಇರಲಿಲ್ಲ, ನನ್ನ ಮನಸ್ಸಿನಲ್ಲಿ ನನಗೆ ಬಲ ಇರಲಿಲ್ಲ. ಆ ಒಂದು ಸನ್ನಿವೇಶವನ್ನು ಸಂಧಿಸಲು ಸಹ ನನಗೆ ಮನಸ್ಸಿನಲ್ಲಿ ದೃಢವಿರಲಿಲ್ಲ. ಆ ರೀತಿಯಾಗಿ ನನ್ನೊಳಗೆ ನಾನು ನೊಂದುಕೊಂಡಿದ್ದಾಗ ಸ್ವಾಮಿ ನನಗೆ ನೀಡಿದಂಥ ಮಾರ್ಗದರ್ಶನ ಏನೆಂದರೆ, ಪ್ರಾರ್ಥಿಸು, ಎಚ್ಚರವಿದ್ದು ಪ್ರಾರ್ಥಿಸು, ಸೋತು ಹೋಗದೆ ಪ್ರಾರ್ಥಿಸು, ಬೇಸರಗೊಳ್ಳದೆ ಪ್ರಾರ್ಥಿಸು. ಕಾರಣವೇನೆಂದರೆ, ನಿನ್ನ ಪ್ರಾರ್ಥನೆಯನ್ನು ಕೇಳುವ ಆತನು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡಲು ಶಕ್ತನಾಗಿದ್ದಾನೆ. ಹೌದು ಪ್ರಿಯರೇ, ಎಷ್ಟೋ ನಾನಾ ರೀತಿಯಾದ ರೋಗಗಳಲ್ಲಿ ನಾನು ಕಷ್ಟಪಟ್ಟೆ. ಆದರೆ ಪ್ರಾರ್ಥನೆ ಮಾಡ್ತಾ ಇರುವಾಗ ಆ ರೋಗಗಳಿಂದ ಸ್ವಾಮಿ ನನ್ನನ್ನು ಬಿಡಿಸಿದರು. ಒಂಟಿವಿಕೆಯಿಂದ ನನ್ನನ್ನು ಬಿಡಿಸಿದರು. ನನ್ನ ಸೇವೆಯಲ್ಲಿ ಸ್ವಾಮಿ ಉಪಯೋಗ ಮಾಡಲು ಪ್ರಾರಂಭಿಸಿದರು. ಈ ದಿನವೂ ಆತನ ಕರಗಳಲ್ಲಿ ನನ್ನನ್ನು ಪರಿಪೂರ್ಣವಾಗಿ ಒಪ್ಪಿಸಿ ನಾವು ಮಾಡುವಂಥ ಎಲ್ಲ ಕಾರ್ಯಗಳಲ್ಲೂ ಪ್ರಾರ್ಥನೆ ಮುಖಾಂತರವಾಗಿ ಮಾಡೋರಾಗಿರೋದ್ರಿಂದ ಜಯದ ಮೇಲೆ ಜಯವನ್ನು ಅನುಭವಿಸ್ತಾ ಇದ್ದೇನೆ. ಪ್ರಿಯರೇ, ಹೌದು, ನಿಮ್ಮ ಕುಟುಂಬವನ್ನು ದೇವರು ಕಟ್ಟಲು ಶಕ್ತನಾಗಿದ್ದಾನೆ.
ನಿಮ್ಮ ರೋಗವನ್ನು ವಾಸಿ ಮಾಡಲು ಶಕ್ತನಾಗಿದ್ದಾನೆ. ನಿಮ್ಮ ಸಾಲವನ್ನು ತೀರಿಸಲು ಆತನು ಶಕ್ತನಾಗಿದ್ದಾನೆ. ನಿಮಗೆ ದೈವಿಕ ಮಾರ್ಗದರ್ಶನ ನೀಡಲು ಆತನು ಶಕ್ತನಾಗಿದ್ದಾನೆ. ಆದರೆ ನಾವು ಮಾಡಬೇಕಾದದಲ್ಲ ಪ್ರಾರ್ಥನೆ. ಪ್ರಿಯರೇ, ಪ್ರಾರ್ಥನೆಗೆ ನಿಮ್ಮನ್ನು ಒಪ್ಪಿಸಿಕೊಡ್ತೀರಾ? ವಿಶ್ವಾಸದಿಂದ ಪ್ರಾರ್ಥನೆ ಮಾಡುವಾಗ, ವಿಶ್ವಾಸದಿಂದ ಮಾಡುವಂಥ ಪ್ರಾರ್ಥನೆಗೆ ಪ್ರತಿಫಲ ಉಂಟೆಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೀವಲ್ಲ. ಈ ದಿನ ವಿಶ್ವಾಸದಿಂದ ನಿಮ್ಮ ಭಾರನೆಲ್ಲ ಎತ್ತುಕೊಂಡು ಕರ್ತನ ಸಾನ್ನಿಧ್ಯಕ್ಕೆ ಬಂದಿರಿ, ಕರ್ತನ ಪ್ರಸನ್ನತೆಗೆ ಬಂದಿರಿ. ಸ್ವಾಮಿ, ನನ್ನ ಹೃದಯವನ್ನು ನಿನ್ನ ಪಾದದಲ್ಲಿ ಸ್ವಾಮಿ ನೀರು ಚೆಲ್ಲುವ ಪ್ರಕಾರ ನಮ್ಮ ಹೃದಯದಲ್ಲಿರುವಂಥ ಭಾರವನ್ನು ಚೆಲ್ಲುತ್ತಿದ್ದೇನೆ ಸ್ವಾಮಿ. ನನ್ನ ಭಾರಗಳನ್ನು ನಿನ್ನ ಪಾದದಲ್ಲಿ ಸ್ವಾಮಿ ಚೆಲ್ಲುತ್ತಿದ್ದೇನೆ ಸ್ವಾಮಿ. ನನ್ನ ಕಷ್ಟಗಳನ್ನು ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ನನಗೆ ಇನ್ನೂ ಈ ಕಷ್ಟಗಳನ್ನು ಸಹಿಸಿಕೊಳ್ಳಲು ಬಲ ಇಲ್ಲ, ಇದನ್ನು ಇಟ್ಟುಕೊಂಡು ನಾನು ಮುಂದುವರಿಯಲು ನನಗೆ ಬಲ ಇಲ್ಲ ಎಂಬುದಾಗಿ ನಿಮ್ಮನ್ನು ಪೂರ್ಣ ರೀತಿಯಾಗಿ ಒಪ್ಪಿಸಿಕೊಡೋದಾದರೆ, ಪ್ರಾರ್ಥನೆ ಮುಖಾಂತರವಾಗಿ ಪ್ರಾರ್ಥನೆ ಮಾಡುವ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಸ್ವಾಮಿ ನಿಮಗೆ ಆತ್ಮದಲ್ಲಿ ಬಲವನ್ನು ಕೊಡ್ತಾನೆ ಪ್ರಿಯರೇ, ಮನಸ್ಸಿನಲ್ಲಿ ಬಲವನ್ನು ಕೊಡ್ತಾನೆ ಪ್ರಿಯರೇ, ದೈವಿಕ ಮಾರ್ಗದರ್ಶನವನ್ನು ಕೊಡ್ತಾನೆ ಪ್ರಿಯರೇ. ಈ ದಿನದಿಂದ ನೀವು ಅದ್ಭುತವಾಗಿ ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತೀರಾ. ಆ ಒಂದು ಬಿಡುಗಡೆಯನ್ನು ಉಚಿತವಾಗಿ ಕೊಡಲು ಕರ್ತನು ಸಿದ್ಧನಾಗಿದ್ದಾನೆ. ಆದ್ದರಿಂದ ಈ ದಿನವೇ ಒಂದು ತೀರ್ಮಾನ ತಗೊಳ್ಳಿ. ನಾನು ಪ್ರಾರ್ಥನೆ ಮಾಡಿ ಲೋಕದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಗೆಲ್ಲುವಂಥ ವ್ಯಕ್ತಿಯಾಗಿ ಮಾರ್ಪಡುತ್ತೇನೆ. ಲೋಕದಲ್ಲಿ ನನಗೆ ಬರುವಂಥ ಪ್ರತಿಯೊಂದು ಕಷ್ಟಗಳು, ಪ್ರತಿಯೊಂದು ಸನ್ನಿವೇಶಗಳನ್ನು ಗೆಲ್ಲಲು ನಾನು ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆ ಮುಖಾಂತರವಾಗಿ ದೇವರ ಬಲವನ್ನು, ಮಾರ್ಗದರ್ಶನವನ್ನು ಹೊಂದಿಕೊಂಡು ಆ ಸಮಸ್ಯೆಯನ್ನು ನಾನು ಜಯಿಸುತ್ತೇನೆ ಎಂಬುದಾಗಿ ನಿಮ್ಮನ್ನು ನೀವು ಒಪ್ಪಿಸಿಕೊಡಿ ಪ್ರಿಯರೇ. ಆ ರೀತಿ ನೀವು ಒಪ್ಪಿಸಿಕೊಡುವಾಗ ನಿಮ್ಮ ಜೀವನವು ಸುಂದರವಾಗಿ ಮಾರ್ಪಡ್ತದೆ. ನಿಮ್ಮ ಜೀವನದಲ್ಲಿರುವಂಥ ಕಷ್ಟಗಳು ಮಾರ್ಪಡ್ತದೆ. ನಿಮ್ಮ ಜೀವನದಲ್ಲಿರುವಂಥ ಸೋಲು ಮಾರ್ಪಡ್ತದೆ. ನಿಮ್ಮ ದುಃಖ ಹೋಗಿ ನಿಮಗೆ ಸಂತೋಷ ಉಂಟಾಗುತ್ತದೆ. ಹಿಂದೆ ನೀವು ಅದಕ್ಕಾಗಿ ಒಪ್ಪಿಸಿಕೊಡ್ತೀರಾ. ಕರ್ತನ ಕರಗಳು ಈಗಲೇ ನಿಮ್ಮ ಮೇಲೆ ಇಳಿದು ಬಂದಿದೆ. ಕರ್ತನ ಪ್ರಸನ್ನತೆ ಈಗಲೇ ನಿಮ್ಮ ಮೇಲೆ ಇಳಿದು ಬಂದಿದೆ. ನಿಮ್ಮನ್ನು ಸ್ವಾಮಿ ಹೆಚ್ಚೆಚ್ಚಾಗಿ ಈ ದಿನವೂ ಆಶೀರ್ವದಿಸಲು ಶಕ್ತನಾಗಿದ್ದಾನೆ. ಪ್ರಾರ್ಥಿಸಿರಿ, ಎಡಬಿಡದೆ ಪ್ರಾರ್ಥಿಸಿರಿ. ಪ್ರಾರ್ಥನೆಗೆ ದೇವರು ಉತ್ತರ ಕೊಡುವಂಥ ದೇವರಾಗಿದ್ದಾನೆ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂಥ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ನಿಮಗಾಗಿ ಪ್ರಾರ್ಥನೆ ಮಾಡಲು ನಾವು ಸಿದ್ಧವಾಗಿದ್ದೇವೆ. ನೀವು ಫೋನ್ ಕಾಲ್ ಮಾಡಿ ನಿಮ್ಮ ಪ್ರಾರ್ಥನೆಗಾಗಿ ನಮ್ಮನ್ನು ಕರೆ ಮಾಡಬಹುದು. ಈ ಕಾರ್ಯಕ್ರಮವನ್ನು ತಪ್ಪದೇ ಪ್ರತಿ ವಾರ ವೀಕ್ಷಿಸಿರಿ. ಈ ಕಾರ್ಯಕ್ರಮವನ್ನು ಮುಂದುವರಿಸಲು ನಮಗೆ ನೀವು ಹಣದ ಸಹಾಯವನ್ನು ಮಾಡೋದಾದರೆ ಕೊಡುವಂಥ ನಿಮಗೆ ದೇವರು ಹೆಚ್ಚೆಚ್ಚಾಗಿ ಕೊಟ್ಟು ನಿಮ್ಮನ್ನು ಆಶೀರ್ವಿಸಲು ಶಕ್ತನಾಗಿದ್ದಾನೆ. ಈ ಕಾರ್ಯಕ್ರಮದ ಮುಖಾಂತರವಾಗಿ ನೀವು ಹೊಂದಿಕೊಂಡಂಥ ಆಶೀರ್ವಾದಗಳನ್ನು ನಮಗೆ ತಿಳಿಯಪಡಿಸಿರಿ. ನಾವು ಅದನ್ನು ಕೇಳಿ ನಿಮ್ಮ ಜೊತೆಯಲ್ಲಿ ಸೇರಿ ದೇವರನ್ನು ಮಹಿಮೆಪಡಿಸುವ ಕರ್ತನ ಇನ್ನೂ ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ ಪ್ರಿಯರೇ. ಈ ದಿನ ಸ್ವಾಮಿ ನಮಗೆ ಕೊಟ್ಟಂಥ ವಚನ ಏನಂದರೆ, ಎಡೆಬಿಡದೆ ಸೋತೋಗದೆ ಪ್ರಾರ್ಥಿಸು. ಯಾಕಂದರೆ ಪ್ರಾರ್ಥನೆಗೆ ಪ್ರತಿಫಲ ಉಂಟು. ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವಂಥ ದೇವರು. ಕರ್ತನ ತಾನೇ ನಿಮ್ಮನ್ನು ಈ ವಾಕ್ಯದ ಮುಖಾಂತರವಾಗಿ ಹೆಚ್ಚೆಚ್ಚಾಗಿ ಆಶೀರ್ವಿಸಲಿ. ಆತನ ಶಾಶ್ವತವಾದ ಕೃಪೆಯು ನಿಮ್ಮ ಮೇಲೂ ನಿಮ್ಮ ಮನೆಯವರ ಮೇಲೂ ಸದಾಕಾಲವೂ ನೆಲೆಯಾಗಿರಲಿ. ಆಮೇನ್, ಆಮೇನ್. Dear viewers, thank you for watching this program. If you would like to inform your prayer points or share your testimonies or even been led by the Spirit to support this program, contact us. Our address, Adonai International Ministries, number 365, second floor, above Apollo Medical Shop, Police Station Road, Vivek Nagar, Bangalore 560047. You can even contact our number 888-439-3977, or even you can mail us on our email ID pastor.santoshprabhu@gmail.com. If you are in city of Bangalore, come and join us in our anointed services every Sunday 7 a.m. Kannada service, 8:30 a.m. Tamil service, 11:30 a.m. English service. If you have been blessed through this program, please inform us your testimonies and do watch this program regularly, same time, same day, same channel, following week. May the living God bless you. Amen. Amen.